Hey guys, welcome back to my channel. It's going to be a Nika haul video. As I said ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಅಂದರೆ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದಾಗೆ ಐ ಬಿ ಡೂಯಿಂಗ್ ನೈಕಾ ಹಾಲ್ ಅಂತ ಬಿಕಾಸ್ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಳ್ಳೋಕ್ಕಿಂತ ಮುಂಚೆನೇ ನನಗೆ ಕೆಲವೊಂದು ಪ್ರಾಡಕ್ಟ್ಸ್ ಬೇಕಿತ್ತು. ಸೊ ಅದನ್ನು ಆ್ಯಸ್ ಇಟ್ ವಾಸ್ ನೈಕಾಸ್ ಬರ್ಡೇ ಸೇಲ್ ಐ ಜಸ್ಟ್ ವೆಂಟ್ ಆ್ಯಂಡ್ ನಂಗೆ ಏನೇನು ಬೇಕು ಅಲ್ಲಿ ಶಾಪ್ ಮಾಡಿದೆ. ಸೊ ಅದು ನನಗೆ ಪ್ರಾಡಕ್ಟ್ ರಿಸೀವ್ ಆಗಿದೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿ ಹಾಲ್. ಸೊ ನಾನು ಆಲ್ರೆಡಿ ಓಪನ್ ಮಾಡಿಟ್ಟಿದ್ದೆ ಪ್ರಾಡಕ್ಟ್ಸ್, ಒಂದೊಂದೇ ತೆಗಿತೀನಿ. ಐ ವಿಲ್ ಶೋ ಯು ಗೈಸ್. ಐ ಆಮ್ ಸಾರಿ ಫಾರ್ ದ ಸೌಂಡ್. ಸೊ ಓಕೆ, ಫಸ್ಟ್ ಅದರಿಂದ ಸ್ಟಾರ್ಟ್ ಮಾಡೋಣ. ಆಲ್ರೈಟ್, ಲೆಟ್ಸ್ ಸ್ಟಾರ್ಟ್ ವಿತ್ ಇದು. ಓಕೆ, ಸೊ ಇದು ಬಂದು ಬಾಡಿ ವೈಸ್ ಅವ್ರದ್ದು ಸ್ಯಾಲಿಸಿಕ್ ಆ್ಯಸಿಡ್ ಬಾಡಿ ವಾಶ್ ಅಂತ. ಐ ಡೋಂಟ್ ನಾನು ಯಾವತ್ತೂ ಬಾಡಿ ವಾಶ್ ಟ್ರೈ ಮಾಡಿಲ್ಲ. ಸೊ ಆ್ಯಕ್ಚುಲಿ ನನಗೆ ಬಾಡಿ ಆ್ಯಕ್ನಿ ಅನ್ನೋದು ಐ ಮೀನ್ ಈ ಸಮ್ಮರ್ಗಂತ ಗೊತ್ತಿಲ್ಲ. ಪ್ರಾಬಬ್ಲಿ ಐ ಆಮ್ ಥಿಂಕಿಂಗ್ ಇಟ್ಸ್ ಬಿಕಾಸ್ ಆಫ್ ಸಮ್ಮರ್. ಸೊ ಸ್ಟಾರ್ಟ್ ಆಗಿದೆ, ಅದರಿಂದ ಟ್ರೈ ಮಾಡೋಣ ಅಟ್ಲೀಸ್ಟ್ ಬಾಡಿ ವಾಶ್. ಯಾವಾಗಲೂ ಸೋಪ್ ಯೂಸ್ ಮಾಡ್ತಿದ್ದರಿಂದ ಲೆಟ್ಸ್ ಟ್ರೈ ದಿಸ್ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೀನಿ. ಐ ಗಿವ್ ಇಟ್ ಅ ರಿವ್ಯೂ. ನಾನು ಯೂಸ್ ಮಾಡಿ ಹೇಗಿರುತ್ತೆ ಅಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆಗಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. And still if you want to go and buy it, you can come. Check the description, link I'll share ಮಾಡಿದ್ದೀನಿ. ಇದು ಬಂದು ಫಸ್ಟ್ ಪ್ರಾಡಕ್ಟ್. ಓಕೆ, ಆ್ಯಂಡ್ ಲೆಟ್ಸ್ ಗೋ ವಿತ್ ದ ಸೆಕೆಂಡ್ ಒನ್. ಸೊ ಇದು ಬಂದು ಲ್ಯಾಕ್ಮಿ ಅವರ ಮಸ್ಕರ. ಸೊ ಇಟ್ಸ್ ಕಾಲ್ಡ್ ಲ್ಯಾಕ್ಮಿ 925 ಐಕಾನಿಕ್ ಕರ್ಲಿಂಗ್ ಮಸ್ಕರ ಅಂತ. ನಾನು ಬೇರೆದೆಲ್ಲ ಟ್ರೈ ಮಾಡಿದರೆ ಮೆಬಿಲಿನ್ ಅವ್ರದ್ದೇ ಮೋಸ್ಟ್ಲಿ ನಾನು ಯೂಸ್ ಮಾಡಿರೋದು ಇಲ್ಲಿವರೆಗೂ. ಆ್ಯಂಡ್ ಆಲ್ಸೋ ಐವ್ ಯೂಸ್ ಸ್ವಿಸ್ ಬ್ಯೂಟಿ. ಕರೆಂಟ್ಲಿ ನಾನು ಸ್ವಿಸ್ ಬ್ಯೂಟಿದೇ ಇರೋದು ಮಸ್ಕರ. ಸೊ ಐ ವಾಂಟೆಡ್ ಟು ಟ್ರೈ ಲ್ಯಾಕ್ಮಿ ಅವ್ರದ್ದು ಹೇಗಿರುತ್ತೆ ಅಂತ. ಸೊ ದ ವಾಂಟ್ ಬಂದು ಹೀಗಿರುತ್ತೆ, ಏನೋ ಸ್ವಲ್ಪ ಕರ್ಲ್ ಇದೆ. ಸೊ ನೋಡುವ ಹೇಗೆ ಬರುತ್ತೆ ಅಂತ. ಹೋಪ್ಫುಲಿ ಇದಿಷ್ಟ ಆಗ್ಬೋದು. ದಿಸ್ ಇಸ್ ದ ಸೆಕೆಂಡ್ ಪ್ರಾಡಕ್ಟ್. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇಟ್ ಈಸ್ ಮೇಬ್ಲಿನ್ ಫಿಟ್ ಮೀ ಅವರ್ದು ಕಾಂಪ್ಯಾಕ್ಟ್ ಪೌಡರ್. ಸೊ ಇದನ್ನು ಯಾಕೆ ಆ್ಯಕ್ಚುಲಿ ದಿಸ್ ಇಸ್ ಅ ಸೆಕೆಂಡ್ ಪರ್ಚೇಸ್ ಬಿಕಾಸ್ ನಾನು ಆಲ್ರೆಡಿ ಒಂದ್ಸತಿ ತರಿಸ್ಕೊಂಡು ಯೂಸ್ ಮಾಡ್ತಿದ್ದೀನಿ ಕೂಡ. ಅಟ್ ಪ್ರೆಸೆಂಟ್ ಐ ಆಲ್ಸೋ ಯೂಸ್ಡ್ ಇಟ್. ಸೊ ನಾನೇನು ಫೌಂಡೇಶನ್ ಯೂಸ್ ಮಾಡಲ್ಲ, ಐ ಜಸ್ಟ್ ಯೂಸ್ ದಿಸ್ ಕಾಂಪ್ಯಾಕ್ಟ್ ಪೌಡರ್. ಸೊ ಅದಕ್ಕೆ ಐ ರೀಪರ್ಚೇಸ್. ಇದೆ ಇನ್ನೂ ಲೈಕ್ ಆಲ್ಮೋಸ್ಟ್ ಅರ್ಧ ಭಾಗ ಇದೆ, ಬಟ್ ಸೇಲ್ ಇದ್ದಿದ್ದರಿಂದ ಐ ಜಸ್ಟ್ ವಾಂಟೆಡ್ ಟು ಗ್ರ್ಯಾಬ್ ಇಟ್. ಸೊ ಅದರಿಂದ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಶೇಡ್ ಬಂದು ಇಟ್ಸ್ ಇಸ್ 128. ದಿಸ್ ದಿಸ್ ಥರ್ಡ್ ಪ್ರಾಡಕ್ಟ್ ಆಯಿತಾ. ನೆಕ್ಸ್ಟ್ ವಿಚ್ ಒನ್? ಯಾ, ಐಲ್ ಗೋ ವಿತ್ ದ ಕನ್ಸೀಲರ್. ಸೊ ಇದು ಇನ್ಸೈಟ್ ಅವರ ಕನ್ಸೀಲರ್. ನನ್ನ ಹತ್ರ ಐ ಹ್ಯಾವ್ ದಟ್ ಕಲರ್ ಕರೆಕ್ಟರ್ ಪ್ಯಾಲೆಟ್ ಇದೆ ಇನ್ಸೈಟ್ ಅವ್ರದ್ದು. ಅದರಲ್ಲಿ ಈ ಶೇಡ್, ಐ ಮೀನ್ ಲೆಟ್ ಮೀ ಸೆಟ್ ಬೇಜ್ 2 ಶೇಡ್ ನಂಬರ್ ಬಂದು ಇಟ್ಸ್ ಬೇಜ್ 2 ಅಂತ. ಈ ಶೇಡ್ ಅಂದರೆ ಇದು ಪ್ಲಸ್ ಇನ್ನೊಂದು ಲೈಟ್ ಸ್ವಲ್ಪ ಶೇಡ್ ಇದೆ. ಅವೆರಡೇ ಶೇಡ್ ನಾನು ಯೂಸ್ ಮಾಡಿರೋದು ಇಲ್ಲಿವರೆಗೂ ಹೇಳಬೇಕು ಅಂದರೆ. ಆರೆಂಜ್ ಕಲರ್ನ ಅವೆಲ್ಲ ಯೂಸೇ ಮಾಡಿಲ್ಲ ನಾನು. ಕನ್ಸೀಲರ್ಗೆ ಅಂತ ಇದು ತುಂಬ ನನಗೆ ಇಷ್ಟ ಆಯಿತು. ಸೊ ದಿಸ್ ಇಸ್ ದ ಫೋರ್ತ್ ಪ್ರಾಡಕ್ಟ್ ಡನ್. ಆ್ಯಂಡ್ ಲೆಟ್ಸ್ ಗೋ ಟು ದ ಫಿಫ್ತ್ ಪ್ರಾಡಕ್ಟ್. ಇದು ಬಂದು ಯಾ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಲಿಪ್ಸ್ಟಿಕ್ಸ್ ಅಲ್ಲ. ನನಗೆ ಈ ತುಂಬ ಡಾರ್ಕ್ ಬ್ರೌನ್, ಬರ್ಗೆಂಡಿ ಆ ಥರ ಶೇಡ್ಸ್ ತುಂಬ ಇಷ್ಟ ಆಗ್ತದೆ. ಸೊ ಅದರಿಂದ ನಾನು ಆ ಥರ ಶೇಡ್ಸಲ್ಲಿ, ಅದು ಸ್ವಿಸ್ ಬ್ಯೂಟಿ. ದಿಸ್ ಇಸ್ ಫ್ರಮ್ ಸ್ವಿಸ್ ಬ್ಯೂಟಿ. ಇದು ಹೆಸರು ಬಂದು ಸ್ವಿಸ್ ಬ್ಯೂಟಿ ಪ್ಯೂರ್ ಮ್ಯಾಟ್ ಲಿಪ್ಸ್ಟಿಕ್ ಅಂತ. ಸೊ ಇದು ಶೇಡ್ ಆಲ್ಸೋ ಅಲ್ಟರ್. ದ ಶೇಡ್ ಇಸ್ 229 ಮರ್ಫಿ ಬ್ರೌನ್ ಅಂತ. ಸೊ ಇದರ ಶೇಡು ಲೆಟ್ಸ್ ಸಿ. ಅಂದರೆ ನಾನು ಆನ್ಲೈನಲ್ಲಿ ನೋಡಿ ತೊಗೊಂಡಿರೋದು. ಐ ಆಮ್ ನಾಟ್ ಶ್ಯೂರ್ ಹೇಗೆ ಬಂದಿರುತ್ತೆ ಅಂತ. ವಾವ್, ಐ ಲೈಕ್ ದ ಪ್ಯಾಕೇಜಿಂಗ್. ಚೆನ್ನಾಗಿದೆ ಅಲ್ವಾ? ಕ್ಯೂಟಾಗಿ ಬುಲೆಟ್ ಲಿಪ್ಸ್ಟಿಕ್ ಥರ. ಸಿ, ಇಟ್ಸ್ ನೈಸ್, ಐ ಲೈಕ್ ಇಟ್. So okay, ooh, I love this. See the shade. So it's one lipstick, and the next lipstick is from Faces Canada. So Faces Canada liquid lipstick ಅಲ್ಲಿ 2 ತರಿಸಿದ್ದೀನಿ. ಇದು ಒಂದು, ಇದು Faces Canada Comfy Matte Vague Lipstick. ಓಕೆ, ಇದು ಶೇಡ್ ಬಂದು ಪ್ಲಮ್ ಪ್ಯಾಷನ್ 4 ಅಂತ. ಇನ್ನೊಂದು ಅದೇ ರೇಂಜಲ್ಲೇ ಡಿಫ್ರೆಂಟ್ ಕಲರ್. ದಿಸ್ ಈಸ್ ಮೆರೂನ್ ಮೇವಿನ್ 05 ಅಂತ.
ಸೊ ಇದು ಲಿಪ್ಸ್ಟಿಕ್ ರೇಂಜ್ ಆಯಿತು. ಆ್ಯಂಡ್ ಆಲ್ಸೋ ಐ ಗಾಟ್ ದಿ ಏನಂತಾರೆ ಲಿಪ್ ಲೈನರ್ಸ್. ಯಾವುದು ಸ್ವಿಸ್ ಬ್ಯೂಟಿ ಅವ್ರದ್ದು ಬೋಲ್ಡ್ ಲಿಪ್ ಲೈನರ್ಸ್ 2 ಶೇಡ್ಸ್ ಅಂತ ಡಾರ್ಕ್ ಶೇಡ್ಸಲ್ಲಿ ಬೇಕಿತ್ತು ಅಂತ ಐ ಗಾಟ್ ದಿಸ್. ಈ ಶೇಡ್ ನೇಮ್ ಬಂದು ಡಾರ್ಕ್ ಚಾಕ್ಲೇಟ್ 12 ಅಂತ ಈ ಶೇಡ್. ಇದು ಬರೀ ಆ್ಯಂಡ್ ಇದು ಬಂದು ಶೇಡ್ ಮೆರೂನ್ 02 ಅಂತ ಇದು ಶೇಡು. ಇದು ಹೇಗಿದೆ ಅಂದರೆ ಇದು ದಿಸ್ ಒನ್ ಫುಲ್ಲಿ ನೀವು ಕಾಣಿಸ್ತಿದೆ ಅನ್ಕೋತೀನಿ. ಯಾ, ಸೊ ದೀಸ್ ಆರ್ ದ ಲಿಪ್ ಲೈನರ್ಸ್ ಐ ಗಾಟ್ ಫ್ರಮ್ ನೈಕಾ. ಅದು ಬಿಟ್ಟರೆ ಯಾ ಐಬ್ರೋ ಪೆನ್ಸಿಲ್. ಯೂಶಲಿ ನನಗೆ ಇದು ತುಂಬ ಇಷ್ಟ ಆಗಿದೆ. ದಿಸ್ ಇಸ್ ಆಲ್ಸೋ ಸೆಕೆಂಡ್ ಪರ್ಚೇಸ್ ಅಂತಲೇ ಹೇಳ್ಬೋದು. ರೀಪರ್ಚೇಸ್ ಬಟ್ ಪ್ಯಾಕೇಜಿಂಗ್ ಚೇಂಜ್ ಮಾಡ್ದಂಗಿದ್ದಾರೆ. ಸೊ ಇಟ್ಸ್ ಸ್ಮಡ್ಜ್ ಫ್ರೀ ಐಬ್ರೋ. ಓಕೆ, ಇಟ್ಸ್ ಅ ಸ್ಮಡ್ಜ್ ಫ್ರೀ ಐಬ್ರೋ ಪೆನ್ಸಿಲ್ ಇನ್ಸೈಡ್ ಅವರಿಂದ. ಸ್ಮಡ್ಜ್ ಫ್ರೀ, ಯಾ, ಓಕೆ. ವಾ, ಯಾಕೆಂದರೆ ಇದು ಪ್ರಿಸಿಷನ್ ಇದೆಯಲ್ಲ, ಇಟ್ಸ್ ವೆರಿ ನೈಸ್. ಓಕೆ, 1 ಸೆಕೆಂಡ್. ಸಿ, ಶಾರ್ಟ್ ಆಗಿ ಇದೆ. ಯು ಕ್ಯಾನ್ ಜಸ್ಟ್ ಡ್ರಾ ದ ಲೈನ್ಸ್. ಐ ಕ್ಯಾನ್ ಶೋ ಯು. See, like that. You can draw the lines. I won't do anything. And each side, one side adide, one side spool ಇದೆ, like that. So it has 2 different. ಈ ಕಡೆ pencil, ಈ ಕಡೆ spoolie. Okay. So this is from Swiss Beauty, right? Sorry, I'm sorry. Inside. ಇದು ಕೂಡ ಸೆಕೆಂಡ್ ಪರ್ಚೇಸ್ ನಂದು. ಆ್ಯಂಡ್ ದ ಲಾಸ್ಟ್ ಪ್ರಾಡಕ್ಟ್ ಇಸ್ ಇದು. ಇದು ಬಂದು ವಾಟ್ ಯು ಸೇ ಬ್ಯೂಟಿ ಸ್ಪಾಂಜ್. ಯಾ, ಸೊ ದಿಸ್ ಇಸ್ ದ ಲಾಸ್ಟ್ ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿದ್ದು. ಬಟ್ ಆ್ಯಸ್ ಇಟ್ ವಾಸ್ ಅ ಬರ್ಡೇ ಸೇಲ್, ಇದು ಫ್ರೀ ಆಗಿ ಕಳಿಸ್ಕೊಟ್ಟಿದ್ದಾರೆ. ಇದು ಬಂದು ಡಾಟ್ ಆ್ಯಂಡ್ ಕೀ ಅವರ ಕಾಮಿಂಗ್ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಅಂತ. ದಿಸ್ ಇಸ್ ಅ ಫ್ರೀ. ಸೊ ಯಾ, ದೀಸ್ ಆರ್ ಆಲ್ ಮೈ ನೈಕಾ ಪರ್ಚೇಸ್. ಇದು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವುದಾದ್ರೂ ಇಫ್ ಯು ವಾಂಟ್ ಎನಿ ಪ್ರಾಡಕ್ಟ್ಸ್ ಲಿಂಕ್, ನೀವು ನನಗೆ ಕಮೆಂಟ್ ಮಾಡಿ ಯಾವ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ನಾನು ಶೇರ್ ಮಾಡ್ತೀನಿ. ಯು ಕ್ಯಾನ್ ಪರ್ಚೇಸ್. ಆ್ಯಸ್ ಎ ಸೈಡ್, ಇದು ನನ್ನ ಪರ್ಸ್ನಲ್ ಯೂಸ್ಗೆ ನಾನು ತೊಗೊಂಡಿರೋದು. ಸೊ ಬೇಸ್ಡ್ ಆನ್ ನಿಮ್ಗೆ ಇಷ್ಟ ಆಗಿದ್ದು ಯು ಕ್ಯಾನ್ ಪರ್ಚೇಸ್. ಅದಾದರೆ ಇನ್ನೇನು, ಯಾ, ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು subscribe, comment, like and share the video. Okay, thank you. Bye.